ಏನ್ ಊರಲ್ಲೆಲ್ಲ ನೈಟಿ ಎತ್ಕೊಂಡು ಓಡ್ತಾವ್ರೆ ಹೆಂಗಸ್ರು ಮಕ್ಳೆಲ್ಲ ಕರ್ಕೊಂಡು. ನಿಜ ಕಣೆ, ನಮ್ ತಾಯಣಗೂ ಹೇಳ್ತೀನಿ ಕೇಳು. ಗಣೇಶನ್ ಲೈಟು ಕರೆಕ್ಟ್ ಆಗಿ ಟ್ಯಾಕ್ಟರ್ ಲೈಟ್ ಬತ್ತಾದೆ, ಕರೆಂಟ್ ಇಲ್ಲ, ಕರೆಂಟ್ ಹೋಗ್ಬಿಟ್ಟೈತೆ. ನಾನು ಒಬ್ಬನೇ, ನನ್ಗೆ ಗೊತ್ತು ಗಲಾಟೆ ಅದೇ ಆಯ್ತದೆ, ಇವ್ನು ಗಲಾಟೆ ಮಾಡೇ ಮಾಡ್ತಾನೆ, ಕುಡ್ಕೊಬಿಟ್ಟ ಫುಲ್ಲು. ನಾನು ಕುಡ್ದಿದ್ದೀನಿ, ನಾನು ಕುಡ್ದಿರ್ಲಿಲ್ಲ ಅವತ್ತ, ನನ್ಗೆ ಓವರ್ BP ಅಲ್ವಾ ಮುಂಚೆನೆ, ನಾನು ಕುಡಿತಾ ಇರ್ಲಿಲ್ಲ ಜಾಸ್ತಿ. ಬತ್ತಾವನೆ ಟ್ಯಾಕ್ಟರ್ ಲೈಟ್ ನನ್ ಮೇಲೆ ಬೀಳ್ತಾದೆ, ಏನೋ ಶಾರ್ಟ್ ಒಂದ್ ಸೈಡ್ ಬಾರೋ ಹಂಗೆ ಹಿಂಗೆ ಅಂತವನೆ. ಇನ್ನ ಅಮ್ಮನ್ ಯಾರ್ಗ್ ಹೇಳ್ತಾ ಇರೋದು ಅಂತ ನಾನು ಮಾತಿಂಗ್ ಹಿಂಗೆ ಬೆಳ್ದು ಸೂಳೆ ಮಗ ಅಂದ ಕಣೆ. ಅವ್ರ ಅಮ್ಮನ್ ಎಲ್ಲಿತ್ತೋ ಪಿತ್ತ ನನಗೆ. ತೆಗ್ದೇ ನೋಡು, ತೆಗೀರೆ ತಡ ಟ್ಯಾಕ್ಟರ್ ಲೈಟ್ ನನ್ ಮೇಲೆ ಬೀಳದ್ಕೂನು, ಆ ಪಿಕ್ಚರ್ ಅಲ್ಲಿ ಬಿಡ್ತಾರ ಗೊತ್ತಾ ಫೋಕಸ್ ಲೈಟು, ಹಂಗ್ ಬೀಳದ್ಕೂನು, ನಾನು ಹಿಡ್ಕೊಳದ್ಕೂನು, ಅವ್ರು ಓಡೋದ್ಕೂನು ಅಬ್ಬಬ್ಬಬ್ಬು. ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಲಾಸ್ಟ್ ಎಕ್ಸಾಮು ಹಾಕಿದ್ರ ಆಮೇಲೆ ಎಲ್ಲ ಹೋಗ್ಲೇ ಇಲ್ಲ ನಾವೇ, ಆಸೆನೆ ಬಿಟ್ಟೆ, ಓದೋದು ಆಸೆನೆ ಬಿಟ್ಬಿಟ್ಟೆ. ಹೌದು, ಇವಾಗ ಅನ್ನಿಸ್ತದೆ ಓದ್ಬೇಕು ಅಂತ. ಅಲ್ಲ ಅವಾಗ ಅದೊಂದೇ ಒಂದು ನಿಮ್ಮ ಇನ್ನ ಆ ಪರಿಸ್ಥಿತಿ ನನಗ್ ಬಂದ್ಬಿಟ್ಟಿದ್ರೆ ಏನಾದ್ರು ಕನ್ನಡ ಒಂದೇ ಒಂದ್ ಸಬ್ಜೆಕ್ಟ್ ಸಂಸ್ಕೃತ ಇದೈತ್ ಕಣೆ ನಂದು. ಸಂಸ್ಕೃತದಲ್ಲಿ ಫಸ್ಟ್ ಕ್ಲಾಸ್ ನಾನು. ನೀವು ಸಂಸ್ಕೃತ ತಗೊಂಡಿದೀರಾ, ನಾವ್ ಬರೀ ಕನ್ನಡ. ನನ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡನೇ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್, ಆಮೇಲೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ನಾನ್ ಫೇಲ್ ಆಗಿರೋದು ಯಾವ್ದ್ರಲ್ಲಿ ಅಂದ್ರೆ ಸೋಶಿಯಲ್, ಇದು ಸೈನ್ಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಎರಡು ಟಫ್ ಆಗಿರೋದ್ರಲ್ಲೇ. ಅದು ಏನ್ ಗೊತ್ತಾ ಟಾರ್ಗೆಟ್ ಆಗಿತ್ತಲ್ಲಿ, ನಮ್ ಬಾಮ ಇದೆ ಗೊತ್ತಾ ಬಾಲಾಜಿ ಅಂತ ಕ್ರಿಯಾ. ಗೊತ್ತು ನಮ್ಮ ಅತ್ತೆ ಮಗ ಎಲ್ಲೇ ಅವನಲ್ಲ, ಅವನು ಟಾರ್ಗೆಟ್. ನಾನು ಹಿಂಗೆ ಅಂದೆ, ನಾನು ಓದ್ತಿರ್ಲಿಲ್ಲ, ನಾನು ಮಾಡ್ತಿರ್ಲಿಲ್ಲ, ನಾನು ಸ್ಕೂಲ್ಗೆ ಹೋಯ್ತಾ ಇರ್ಲಿಲ್ಲ. ಬೆಳಗ್ಗೆ ಎದ್ದು ಅಟೆಂಡೆನ್ಸ್ ಹಾಕ್ಸ್ಕೊಂಡ ಅಂದ್ರೆ 4ನೇ ಪಳ್ಳಿಗೆ ಜೂಟು, ಮಧ್ಯಾಹ್ನ ಬರೀನಿ, ಊಟ ಮಾಡ್ಕೊಳ್ಳಿನಿ, ಅಟೆಂಡೆನ್ಸ್ ಹಾಕ್ಸ್ಕೊಳ್ಳಿನಿ, ತಿರ್ಗಾ ಅಲ್ಲೇ ನೆಕ್ಸ್ಟ್ ಪೀಳಿಗೆ ಜೂಟು. ನಾನು ಒಂದ್ ದಿವಸ ಕ್ಲಾಸಲ್ಲೇ ಕೂತಾನಲ್ಲ ಬಿಡು. ನಾನು ಈಗ ಹಂಗೂ ಚಾಲೆಂಜ್ ಮಾಡಿದ್ದೆ ಅವ್ರನ್ನ. ಅವ್ರ ಅಮ್ಮ ನನ್ ಮೇಲೆ ಜಗಕ್ ಬಂದ್ಬಿಟ್ಟಿಲ್ಲು, ಅವ್ರ ಮಗಂಗ್ ಹೊಡೆದ್ಬಿಟ್ಟಿದ್ನಲ್ಲ, ಏನೋ ಹಂಗೆ ಹಿಂಗೆ ಅಂತ ಮಾತಾಡ್ತೀಯ, ಓದಲ್ಲ ಪದಲ್ಲ, ನಿನ್ನ ಅಕ್ಕ ನಡಿ ಅಂತ ಹೊಡೆದ್ಬಿಟ್ಟಿದ್ದೆ. ಏನು ಮಾಡಕ್ಕಾಗಲ್ಲ, ಈ ಟೈಮಲ್ಲಿ ಏನೇನ್ ಆಗ್ಬೇಕು ಅದೇ ಆಗದು. ಈಗ ನೋಡು, ₹1 ಕಾಸಿಲ್ಲ ಅಂದ್ರೆ ನಿಮ್ಮ ಅಮ್ಮನ ಹತ್ರ ಬಿಡ್ಬೇಕು, ಇಲ್ಲ ನಿಮ್ಮ ಅಪ್ಪನ ಹತ್ರ ಬಿಡ್ಬೇಕು. ನಾನೇನ್ ಬೇಡ್ಗಿಡೋದೇನಿಲ್ಲ. ನಾನ್ ಬೇಡ್ಗಿಡೋದೇನಿಲ್ಲ. ಇಲ್ಲಿ ಬರ್ತಾನ ಅಪ್ಪ, ಅಪ್ಪ ನನ್ ಮೇಲೆ ಜೀವನ ಇಟ್ಬಿಟ್ಟವನು ಬಿಡು, ನನ್ ಗೊತ್ತದು. ಗೊತ್ತಿಲ್ಲ, ಜೀವನ ಇಟ್ಬಿಟ್ಟನೆ. ಏನೋ ಯಾಕೆ ಮಂತ್ರ ಇದ್ದಿ? ಗೊತ್ತಿಲ್ಲ, ಫೋನ್ ಹೋಯ್ತಾ ಇಲ್ಲ, ಎತ್ತಾ ಇಲ್ಲ. ಯಾಕಪ್ಪ ಮನೇಲಿ ಇದ್ಯಾ? ಸರಿ ಆಯ್ತು ತಗ ಅಂತ ನೋಡ್ಕೊಡ್ತೀನಿ. ನಾನು ಎತ್ತೀನಿ ಬಿಡಪ್ಪ. ಸಾಯ್ತಕ್ಕಿದ್ರೆ ನಡೀತದೆ ಕಣೆ, ಸಾಯ್ತಕ್ಕಿದ್ರೆ ನಡೀತದೆ. ನಾನೇ ಯಾರಿಲ್ಲ ಒಂಟಿ ಅಂತ ಬೇಜಾರಾಗ್ತಾ ಇದೆಯಲ್ಲ, ಅದಕ್ಕೆ ಆ ಬೇಜಾರ್ನ ಕಳಿಸ್ತಾ ಇದೀನಿ. ಒಂದ್ ಮಾತು ಹೇಳ, ನಾನು ಇನ್ನೇ ತರ ಹೇಳ್ದೆ ನಿಂಗ್ ನೀನ್ ಬೇರೆ ತರ ಏನ್ ಎಲ್ಲ. ನಾನಂತೂ ಎಲ್ಲರೂ ಅದಕ್ಕೆ ಆಸೆ ಬೀಳ್ತಾರೆ, ನಾನಂತೂ ಬೀಳಲ್ಲ. ನನ್ಗ ಆಸೆನೆ ಹೊಂಟೋಯ್ತೆ. ನನ್ಗೆ ಹೇಳಕ್ ಕೇಳ್ತೀನಿ ನೋಡು, ನಂತರನೇ ಕಷ್ಟನೆಲ್ಲ ಅನುಭವಿಸ್ಕೊಂಡು, ನಂತರನೇ ಕಷ್ಟನೆಲ್ಲ ದಾಟ್ಕೊಂಡ್ ಬಂದಿ ನನ್ನನ್ನ ಅಕ್ಸೆಪ್ಟ್ ಮಾಡೋ ಹುಡುಗ ಬೇಕು ಅಂತ ನಾನು ಆತರ ಅರ್ಥ ಮಾಡ್ಕೊಂಡಿದ್ದೆ. ದೇವ್ರು ಇಲ್ಲ, ನಿಮ್ಮ ಒಳ್ಳೆ ತಿರ್ಗಾ ಹೊಸ ಜೀವನನೇ ಸ್ಟಾರ್ಟ್ ಮಾಡು ಅಂತಂದ್ರೆ ನನ್ ಕೈಲಿ ಆಗಲ್ಲಪ್ಪ. ಅವ್ರನ್ನ ಮೇಂಟೈನ್ ಮಾಡಕ್ಕೂ ಆಗಲ್ಲ, ಹೇಳಕ್ಕೂ ಆಗಲ್ಲ ಅಂತ. ಒಂದು ಲೈಫಲ್ಲಿ ಒಬ್ರು ಅಂತ ನಮ್ ಜೊತೆಲಿ ಬಂದ್ಬಿಟ್ಟು ನಮ್ ಜೊತೆಲೇ ನಡ್ಕೊಂಡ್ ಹೋಗ್ತಾರೆ, ಸಾಯೋ ತನಕ ಅವಳು ನಮ್ ಜೊತೆಲಿ ಇರ್ತಾಳೆ ಅಂತ ಅನ್ನೋಳು ಯಾರಾದ್ರೂ ಒಬ್ಳು ಇದ್ಲು ಅಂದ್ರೆ, ನಿನ್ಗೆ ಆಗ್ಲಿ ನಮ್ಗೆ ಆಗ್ಲಿ ಯಾರಿಗೇ ಆಗ್ಲಿ ಅದು ಚೆನ್ನಾಗಿರುತ್ತೆ. ಅವ್ರು ಹೇಳ್ದಂಗ್ ನೀನ್ ಕೇಳ್ಕೊಂಡ್, ನೀನ್ ಹೇಳ್ದಂಗ್ ಅವ್ಳು ಹೇಳೋ ತರ ನಾನ್ ಕೇಳೋ ಮಗನೇ ಅಲ್ಲ, ನನ್ ದಾರಿ ನಾನ್ ನಡಿತೀನಿ. ಹೌದು ಕರೆಕ್ಟೇ, ಆದ್ರೆ ಯಾವ್ದನ್ ಕೇಳ್ಬೇಕು ಅದನ್ನ ಕೇಳ್ಕೊಂಡು, ಯಾವ ಒಳ್ಳೇದನ್ ಮಾತು ಹೇಳ್ತಾಳೋ ಅದನ್ನ ಕೇಳಿಸ್ಕೊಂಡು ನೀನ್ ಇದ್ರುನು ನಿನ್ಗೆ ಒಳ್ಳೇದು, ಅವಳಿದ್ರುನು ಅವಳಿಗೂ ಒಳ್ಳೇದಾಗಿರುತ್ತೆ. ಅಂದ್ರೆ ಇರುತ್ತಲ್ವಾ, ಅದು ಅಂಡರ್ಸ್ಟ್ಯಾಂಡಿಂಗ್ ಬೇಕಲ್ವಾ ಜೀವನದಲ್ಲಿ. ನನ್ಗೆ ಮದ್ವೆ ಆಗು ಅಂತಾರ ಕಣೆ ಫಸ್ಟ್ ಮನೇಲಿ. ಯಾಕೆ ಅಂತಂದ್ರೆ ಇದಕ್ಕೇನೆ ನಾನ್ ಹೇಳ್ತಾ ಇದೀನಿ ಕೇಳು, ಇದಕ್ಕೇನೆ ನೀನ್ ಲವ್ ಮಾಡಿದ್ರುನು, ನೀನ್ ಲವ್ ಮಾಡುವ ಅಂತ ಅನ್ನೋದಕ್ಕೂ ಇದಕ್ಕೇನೆ ನಿಮ್ಮ ಅಪ್ಪ ಅಮ್ಮ. ಯಾಕೆ ಹೇಳು, ನೀನ್ ಹುಡುಗರ್ ಮಾತ್ ಕೇಳಲ್ಲ, ನಮ್ ಮಾತ್ ಕೇಳಲ್ಲ, ಏನಿಲ್ಲ. ಅಟ್ಲೀಸ್ಟ್
ಅವಳು ಹೆಂಗೆ ಯಾವ ಕಡೆಯಿಂದ ನಿನ್ನ ಇದ್ ಮಾಡ್ಬೇಕು ಅಂದ್ರೆ ಹೆಂಡತಿ ಅನ್ನೋಳು ನಮ್ಮ ಅಪ್ಪ ನೋಡಪ್ಪ. ಯಾತ್ರ ನಿನ್ಗೆ ಇನ್ನ ಗೊತ್ತಿಲ್ಲ, ಕೇಳಿಲಿ ಫಸ್ಟ್. ಇಲ್ಲಿ ಹೇಳು ಅಪ್ಪ ಅಂತಂದ್ರೆ ಎಷ್ಟು ಅಂತ ಇದ್ ಬೇಡಿ ಕಾಡಿ ನೀನ್ ಕುಡಿಸಿ ಬೇಕಂದ್ರೆ ಸಿಗರೇಟು ನಿನ್ಗೆ ಐಫೈ ಕಾರು ಅದು ಇದು ಎಲ್ಲಾ ಕೊಟ್ರುನು ನೀನ್ ಕೇಳಲ್ಲ ಕಣಪ್ಪ. ನಾನ್ ಹೇಳೋದ್ ಕೇಳು. ಹೆಂಡತಿ ಅನ್ನೋಳೊಬ್ಳು ಬಂದ್ಲು ಇಲ್ಲ ಲವರ್ ಅನ್ನೋಳು ನಿನ್ ಲೈಫಲ್ಲಿ ಯಾವಳಾದ್ರೂ ಬಂದ್ಲು ಅಂತಂದ್ರೆ ಮಾತ್ ಕೇಳ್ಬೇಕು ಅವಾಗ. ಅಲ್ಲ ಹಂಗಂತ ಏನ್ ನಾನ್ ಹೇಳ್ತಾ ಇಲ್ಲ, ಎಲ್ಲಾ ತರದ್ರಲ್ಲೂ ನೀನ್ ಕಂಟ್ರೋಲ್ಗ್ ಬರ್ತೀಯ. ಅವಳು ಹೆಂಗೆ ಏನ್ ಕೊಡ್ಬೇಕು ಆ ತರದಲ್ಲಿ ಕೊಟ್ಟಿ ನಿನ್ಗೆ ಯಾವ ತರ ಮಾತಾಡ್ಬೇಕು ಆ ತರ ಮಾತಾಡಿ ಒಂದ್ ಗೆತ್ತಾಗಿ ನಿಲ್ಲಿಸ್ತಾಳ ನಿನ್ನ ಒಂದ್ ಏರಿಯಾನಲ್ಲಾಗ್ಲಿ ಮನೇಲಾಗ್ಲಿ. ಅದಕ್ಕೆ ನಿಮ್ ಅಪ್ಪ ಅಮ್ಮ ಹೇಳ್ತಾ ಇರೋದು ಮಾಡ್ಕೋ. ಇಲ್ಲಾಂದ್ರೆ ಯಾರನ್ನಾದ್ರೂ ಲವ್ ಮಾಡ್ತಾ ಇದೀಯ ಹುಡುಗಿನ ಕರ್ಕೋಬಾ. ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು. ನಮ್ಮ ಅಮ್ಮ ಏನ್ ಹೇಳ್ತಾಳ ಗೊತ್ತಾ, ಯಪ್ಪ ಯಾವಳನ್ನ ಕರ್ಕೋಬಾರು, ನನ್ ಬ್ಯಾಡನೇ ಅನ್ನಲ್ಲ, ಫಸ್ಟ್ ಯಾವಳನ್ನ ಕರ್ಕೋಬಾ ಅಂತೇಳಿ. ಅಲ್ಲ ಕರ್ಕೊಂಡ್ ಬಂದ್ರು ನೀನ್ ಅವಳು ಹೇಳ್ದಂಗ್ ಕೇಳ್ಕೊಂಡು ಅವಳು ನೀನ್ ಹೇಳ್ದಂಗ್ ಕೇಳ್ಕೊಂಡು ಅಂದ್ರೆ ಹೆಂಡತಿ ಸರಿಗೆ ಇಟ್ಕೊಂಡು ನೀನ್ ಓಡಾಡು ಅಂತ ನಾನ್ ಹೇಳೋದು ಇಲ್ಲ, ಅವಳು ಗಂಡನ್ ಇದನ್ನ ಇಟ್ಕೊಂಡು ಓಡಾಡು ಅಂತ ನಾನು ಹೇಳಕ್ಕೂ ಹೋಗಲ್ಲ. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಕಣಪ್ಪ. ನನ್ನ ಜರ್ನಿನಲ್ಲಿ ಈಗ ನನ್ ಜರ್ನಿನಲ್ಲಿ ನನ್ ಜರ್ನಿನಲ್ಲಿ ನಾನು ಏನ್ ನಡೆದಿರೋದು ನಾನು ಇದನ್ನೇ ಹೇಳ್ಕೊಳೋದು. ಮೇನ್ ಬೇಕಾಗಿರೋದು ನೀನ್ ಅತ್ತೆ ಮಾವನ್ ಜೊತೆಲಿ ಇರ್ತೀಯೋ ಇರಲ್ವೋ, ನಿಮ್ಮ ಅಪ್ಪ ಅಮ್ಮನ ಜೊತೆ ಇರ್ತೀಯೋ ಇರಲ್ವೋ, ಹುಡ್ಗನ್ಗಾದ್ರು ಹುಡುಗಿಗಾದ್ರುನು ನೀವಿಬ್ರು ಇರ್ತೀರಾ. ನಿನ್ನದು ಅವ್ನ್ ಸಾಕೋ ಕೆಪಾಸಿಟಿ ಇರ್ಬೇಕು, ಅವನು ಕೆಲ್ಸಕ್ಕೆ ಹೋಗ್ತದೆ ಅಂತ ನೀನು ಹೋಗ್ತೀಯಾ ಹೋಗು. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು, ಅನುಮಾನ ಅನ್ನೋದೇ ಇರಬಾರ್ದು. ತಗೊಂಬಂದ್ ಹಾಕೊಂಡು ಒಂದ್ ಚಿಕ್ಕ ಪುಟ್ಟ ಮನೆ ಮಾಡ್ಕೊಂಡು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನೀವು ಇದ್ದಾಗ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ ಕೆಲ್ಸಕ್ಕೆ ಹೋದಾಗ ಮಕ್ಳು ಮಾಡೋ ಪ್ಲಾನಿಂಗ್ ಸ್ವಲ್ಪ ದಿನ ಆದ್ಮೇಲೆ ಕಾಸು ಗೀಸ ಎಲ್ಲ ಸೆಟ್ಲ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಮಕ್ಳು ಮಾಡೋ ಪ್ಲಾನಿಂಗ್ ಈ ತರ ಇತ್ತು ಅಂದ್ರೆ ಫಸ್ಟ್ ನಾನು ಹೇಳ್ತಿರೋದು ಏನ್ ಗೊತ್ತಾ, ಈಗ ನಾನು ಒಂದ್ ಮೈಂಡ್ ಸೆಟ್ ಅಲ್ಲಿ ಇರ್ತೀನಿ. ಈಗ ನೀನ್ ಮಾತಾಡ್ತಿದ್ಯಪ್ಪ, ಅರ್ಥ ಮಾಡ್ಕೋಬೇಕು ಅಷ್ಟೇ ಅವ್ಳನ್ನ. ನೀನ್ ಕೋಪ ಮಾಡ್ಕೊಂಡಿದ್ದಾಗ ನಾವ್ ಅರ್ಥ ಮಾಡ್ಕೊಂಡ್ ಸೈಲೆಂಟ್ ಆಗ್ಬಿಟ್ರಿ ಅಂದ್ರೆ ಬೆಸ್ಟ್.